ನೋಡ್ರಿ ಸರ್. ಚೆನ್ನಾಗಿದ್ದಾರಲ್ಲ ಒಯ್ದಡ್ಲಿ ಅಂತ ಬಂದಿರೋದು ಇವರು. ಸರ್ ಎರಡು ಹಕ್ಕುಪತ್ರ ಮಾಡಿ ವಜಾ ಮಾಡಿ ಅವ್ರು ನೋಡಿ ನಮ್ ತೀರ್ಮಾನ ಇಷ್ಟ. ಯಾವ ವಜಾ ಮಾಡಲ್ಲ, ನೀವು ಕೋರ್ಟಿಗೆ ಹೋಗಿ ಕೋರ್ಟಿಗೆ ಹೋಗಿ ಕೊಡಿ. ನಮ್ ತೀರ್ಮಾನ ಇಷ್ಟೇ. ಅವ್ರ ಖಾಲಿ ಸೈಟ್ ಎಷ್ಟಿದೆಯೋ ಮಾಡ್ಕೊಡಿ, ನಾವು ಬೇಡ ಅನ್ನಲ್ಲ. ನಮ್ಗೆ ರಸ್ತೆ ಮಾಡ್ಕೊಡಿ ಅಷ್ಟೇ. ಅವ್ರದ್ದಾಗಿಲ್ಲ ಮಾಡ್ಕೊಡಿ, ನಾವು ಅದಕ್ಕೆ ತೊಂದರೆ ಮಾಡಲ್ಲ, ಮಾಡ್ಕೊಡಿ ಅಷ್ಟೇ. ನಾವು ಎಂಡಸ್ಮೆಂಟ್ ಕೊಡ್ತೀವಿ, ಸ್ವೀಟ್ ಕೋರ್ಟಿಗೆ ಹೋಗಿ ಅಷ್ಟೇ. ಏನು ಸಮಸ್ಯೆ ಆಗಲ್ಲ. ಸರ್ ಇನ್ನು 10 ವರ್ಷ ಆದ್ರೂ ಆಗಲ್ಲ ಅದು. ನಾವೇನು ಮಾಡಕ್ಕಲ್ಲ. ಯಾರೋ ಮಾತು ತಾಮಲ್ಲ, ಎಲ್ಲರೂ ಒಳ್ಳೇದ್ ಮಾಡಿ ಒಂದು ಅಷ್ಟೇ 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 ಅಷ್ಟು ಮಾಡಿ ಸರ್. ಅಷ್ಟು ಮಾಡಿ ಅಷ್ಟು ಮಾಡಿ ಅಷ್ಟು ಮಾಡಿ ಅಷ್ಟೇ. ನೋಡಿದ್ರಿ ಒಳಗೆ ಅಷ್ಟೇ ಮಾಡ್ಬೋದು ಸರ್. ನಾನು ಬಗೆಹರಿಸಿ ನಾನು ಹೇಳೋದಿಷ್ಟೇ. ಈಗ ಅವ್ರಿಗೆ ಆಗಿಲ್ಲ, ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ, ಮಾಡ್ಕೊಡಿ ಮುಂದೆ ತೀರ್ಮಾನ. ನಾವಂತೂ ಅಬ್ಜೆಕ್ಷನ್ ಮಾಡಲ್ಲ. 8 ಅಡಿ 9 ಅಡಿ ರೋಡ್ ಇದೆ, ಅವು 8 ಅಡಿ ಬಿಡಿ. ಗ್ರಾಮ ಠಾಣೆ, ಅದು ಗ್ರಾಮ ಠಾಣೆ ಅಷ್ಟೇ. ನಮ್ದಂತೂ ಅವ್ರು ಮಾಡಿಸ್ಕೊಂಡಿದ್ದಕ್ಕೆ ಅಭ್ಯಂತರ ಇಲ್ವೇ ಇಲ್ಲ ಅಷ್ಟೇ. ಹಿಂದೆ ಅವ್ರು ಗ್ರಾಮ ಠಾಣೆದಾಗ ಅವರು ಅನುಭವಿಸಬೇಕು. ನಾವು ನಮ್ದು ಗ್ರಾಮ ಠಾಣೆ ಸೈಟ್ ಕಾಣುತ್ತಲ್ಲ, ನಮ್ದು ಗ್ರಾಮ ಠಾಣೆ ನಿಂದ್ರೆ 4 ಅಡಿ ಹೋಗಿ, ನಿಂದ್ರೆ 5 ಅಡಿ ಹೋಗ್ಲಿ ಹೇಳು. ಅವ್ನು 5 ಅಡಿ ಬಿಡ್ತಾನಲ್ಲಪ್ಪ. ಈಗ ಅವರಲ್ಲಿ ಇದ್ರೆ ನಾವು ಬರ್ತಿರ್ಲಿಲ್ಲ. ಅಲ್ಲಲ್ಲ ಒಂದ್ 3 ಐದ ಅದನ್ನ ತೀರ್ಮಾನ ಕೊಟ್ಟು ಸುಮ್ಮನೆ ಮತ್ತೆ ಯಾಕೆ ಮಾತಾಡ್ತಾರ? ಸೈಟ್ ಇದ್ರೆ ಬಿಡೋದು ನೀನು. ಸೈಟ್ ಅಲ್ಲ, ಇದು ಗ್ರಾಮ ಠಾಣೆ, ಅದು ನಂದು ಇಲ್ಲಲ್ಲ. ನಾನು ಕಟ್ಟಿದ್ದೀನಲ್ಲ ಮನೇನೆ. 10 ವರ್ಷ ಆದ್ರೂ ಮಾಡ್ಕೊಳಕ್ಕಾಗಲ್ಲ, 10 ವರ್ಷ ಆದ್ರೂ ಆಗಲ್ಲ. ಹೋಗು ಅದು ಗ್ರಾಮ ಠಾಣೆಗೆ ಉಳಿಸಿರ್ತೀನಿ, ಅದಂತೂ ಖಂಡಿತ. ನಿಮ್ ಸತ್ರು ಮಾಡಿಸ್ಕೊಳಕ್ಕಾಗಲ್ಲ, ಅದಂತೂ ಸತ್ಯ. ಹೋಗು ಬಿಡ್ಲಿ. ಬಿಡಲ್ಲ ಸರ್. ಈಗ ನೀವು ಹಕ್ಕುಪತ್ರ ತಿದ್ಕೊಡಕ್ ರೆಡಿ ಇದ್ದೀರಾ? ಹಕ್ಕುಪತ್ರ ತಿದ್ಕೊಡ್ತೀರಾ? ನಾವ್ ಯಾರು ಅಷ್ಟೇ. ನಾವು
ನಾವು ತಿನ್ನೋದು ಇಲ್ಲ, ಮಾಡೋದು ಇಲ್ಲ. ಮಾಡೋದು ಇಲ್ಲ. ಸಿವಿಲ್ ಕೋರ್ಟ್ ಅಷ್ಟೇ. ಈಗ ಹೋಗಿ ಅಂತ ಹೇಳ್ತಾರಲ್ಲ. ಅಲ್ಲಪ್ಪ ಚಿಂತೆ ಬೇಡ. ಈಗ ನೀನು 5 ಅಡಿ ಬಿಟ್ಟೆ ಅಂತ ನೀನು ಪ್ರಕಾಶ್ ನಿನ್ಗೆ ಹೇಳ್ತೀನಿ, ಅವ್ರು 5 ಅಡಿ ಬಿಟ್ಟು ಅದನ್ನೇ ಹೇಳ್ತೀನಿ ನಾನು. ಅವತ್ತು 5 ಅಡಿ ಬಿಟ್ಟು ಇವಾಗ್ಲೂ ಬಂಡೆ ನಿಲ್ಸ್ಕೊಂಡಿದ್ದು ಅದು ಹಂಗೆ ಇದೆ. ಅವತ್ತು ತೀರ್ಮಾನ ಮಾಡಿ ಇಲ್ಲ ಬಿಡಲ್ಲ ಸರ್, ತೀರ್ಮಾನ ಮಾಡಿರೋದು ಅವತ್ತು ಹಕ್ಕುಪತ್ರ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅವತ್ತು ನಾವು ಬಂಡೆ ನಿಲ್ಸ್ಕೋಬೇಕಾದ್ರೆ ಅವ್ರು ಅಬ್ಜೆಕ್ಷನ್ ಮಾಡ್ಲಿಲ್ಲ. ನಾವ್ ಅದೆಲ್ಲ ಮಾಡಿದ್ರೆ ಇವತ್ತು ನಾವ್ ಯಾರು ಅಬ್ಜೆಕ್ಷನ್ ಬರ್ತಿರ್ಲಿಲ್ಲ. ಇವತ್ತು ಕಲ್ಲು ನಿಲ್ಸೋ ದಿನ, ರಸ್ತೆ ಮಾಡ್ಕೊಳ್ಳೋ ದಿನ ತೋರ್ಸಿಲ್ವಾ? ತೋರ್ಸಿವ್ರಲ್ಲ. ಎಲ್ಲಿ ತೋರಿಸಿದ್ದಾರೆ? ಏನ್ ತೋರಿಸಿದ್ದಾರೆ? ಇವತ್ತಾಗ ಅವತ್ತು ತೀರ್ಮಾನ ಒಂದಿನ ಕಾದಿರೋದು. ಮಾಡಿ ಆದ್ಮೇಲೆ ಇನ್ನೂ ಹಂಗೆ ಇದೆ. ನಾನೇ ಬಿಡ್ತಿದ್ದೆ ಸರ್, ಬಿಡ್ಸಾದ್ಮೇಲೆ ನಿಮ್ ಪಿ ಡಿ ಬಂದು ಮಾಡಿರೋದು ಅವತ್ತು ಇಲ್ಲ. ಅಲ್ಲಿಗೆ ಅಲ್ಲ ಆಯ್ತು, ಅವ್ರಿಗೆ 25 ಅಡಿ ಅಲ್ಲಿಗಾಯ್ತು 25 ಮಾಡಿರೋದು. ಒಂದು ಅಡಿ ಬಿಡಲ್ಲ ಇಲ್ಲಿ ನಾನು, ಒಂದು ಅಡಿ ಬಿಡಲ್ಲ ಸರ್. ನನ್ನ ತೀರ್ಮಾನ ಇವಾಗಲೂ ನನ್ಗೇನು ಬಿಡಕ್ ಬೇಕಾಗಿಲ್ಲ. ಅವತ್ತು ಹಕ್ಕುಪತ್ರ ತೋರಿಸ್ಬೇಕಿತ್ತು ನೀವು ತಯಾರಿ ಮಾಡೋದಿಲ್ಲ. ನನ್ಗೆ ಹೇಳಕ್ ಈಗೆಲ್ಲ ಬೇಡಕ್ ಬರ್ಬೇಡಿ, ಯಾರು ಹೇಳಕ್ ಹೋಗ್ಬೇಡಿ, ಯಾರು ಹೇಳಕ್ ಹೋಗ್ಬೇಡಿ. ಅವ್ರ ತೀರ್ಮಾನ ಒಂದೇ 5 ಅಡಿ ಬಿಡ್ಬೇಕಂತ ನಾನು ಬಿಡಲ್ಲ. ಹೋಗ್ಲಿ ಕೋರ್ಟಲ್ಲಿ ಮಾತಾಡೋಣ ಅಷ್ಟೇ. ಈಗ ಮೊದ್ಲೇ ತೀರ್ಮಾನ ಮಾಡಲ್ಲ, ಒಪ್ಕೊಳ್ಳಲ್ಲ, ನಾವಂತೂ ಒಪ್ಕೊಳ್ಳಲ್ಲ. ಯಾರು ಹೇಳಿದ್ರು? ಹಾ ಈಗ ಅಲ್ಲಿ 10 ಅಡಿ ಅವ್ರಿಗೆ ಬಿಡಿ, ಇಲ್ಲಿ ಈ ಕಡೆ 5 ಅಡಿ ಬಿಟ್ಟಿದ್ರು ಬಸಣ್ಣ, ಯಾಕೆ ಅಶೋಕ್ ಅಲ್ಲಿ ಜಾಗ 10 ಅಡಿ ನಾವು ಬಿಟ್ಟಿದ್ದೀವಿ. ಈಗ ಆಗಿ ದಾಖಲಾತಿ ತಗಿಲ್ಲ. ಈಗ ಅವರು 1991 ನಾವು ಈಗ ಏನ್ ಡಿಸ್ಪ್ಯೂಟ್ ಆಗಿತ್ತು 5 ಅಡಿ ಬಿಡಲ್ಲ, ಒಂದಡಿನೂ ಬಿಡಲ್ಲ. ಅದಂತೂ ಸತ್ಯ, ಬಿಡಲ್ಲ. ಏ ಪ್ರಕಾಶ್ ಬಿಡಲ್ಲ ಕಣ, ಬಿಡಲ್ಲ. ನೀನ್ ಹೇಳಕ್ ಬರ್ಬೇಡ, ನೀನ್ ಹೇಳಕ್ ಬರಲ್ಲ, ಬರ್ಬೇಡ. ನಾ ಕೊಂಡ್ಕೊಂಡಿರೋದು ಬಿಡಲ್ಲ. ಹೇಳಕ್ ಬರ್ಬೇಡ. ನೀನ್ ನನ್ಗೆ ಹೇಳಕ್ ಬರ್ಬೇಡ. ಆಯ್ತು ನನ್ಗೆ ಹೇಳಕ್ ಬರ್ಬೇಡ. ನನ್ಗೆ ಹೇಳಕ್ ಬರ್ಬೇಡ. ನಾನು ಏನ್ ತಿಳ್ಕೊಂಡಿದ್ದೀನಿ, ನಾನು ಬೇರೆ ಅನ್ಸಲ್ಲ. ನಾನ್ ಬೇರೆದಂತ ಹೇಳಿಲ್ಲ, ಬಿಡಲ್ಲ ಅಂದಿದ್ದು ಅಷ್ಟೇ ನಾನು. ನೀನ್ ಬೇರೆನಂತ ಹೇಳಿಲ್ಲ ಮಾರ್ಯ ನಾನು. ನೀನ್ ತಪ್ಪಾಗಿ ತಿಳ್ಕೊಳ್ತೀನಿ ನನ್ನ. ತಪ್ಪಾಗಿ ಮಾತಾಡೋದು ಅರ್ಥೈಸ್ಕೋಬೇಕು. ಆಯ್ತು ಬಿಡಪ್ಪ. ಹಾ ಒಂದ್ ಅಡಿ ಬಿಡಲ್ಲ ಅಷ್ಟೇ ತೀರ್ಮಾನ. ಬಿಡು, ಹೋಗ್ರಿ ಬಿಡಿ ಮಾಡ್ತೇವ್ರಿ. ಹೋರಿ ಬಿಡ್ರಿ. ಅದೇನ್ ಬಿಡ್ತಿದ್ದ ನೀನ್ ಬಿಡ್ತೀಯ ನಿಮ್ಮ ಹೊಲ್ದ ನಿಮ್ಮ ಇದ್ರಾಗೆ ನಾನು ತಗೊಂಡಿರೋ ಸೈಟಲ್ಲಿ. ಅವತ್ ಬರ್ಬೇಕಿತ್ತು ಬಿಡೋರು, ಅವತ್ ಬರ್ಬೇಕಿತ್ತು ಯಾರು ಅವತ್ ಬರ್ಬೇಕಿತ್ತು ಅಂತಾರೆ ಬರ್ಬೇಕಿತ್ತು ಅವತ್ತು. ಹೋಗು ಅಂತ ಬರ್ಬೇಕಿತ್ತು. 2 ಸಾರಿ ಕಲ್ಲು ನಿಲ್ಸ್ಬೇಕಾದ್ರೆ ಬರ್ಬೇಕಿತ್ತು. ಅವತ್ ಈ ಧೈರ್ಯ ಇತ್ತ ಬರೋಕೆ? ಇವತ್ತು ಬಂದ್ಬಿಟ್ಟಿದ್ದಾರೆ. ಬಿಡಲ್ಲ, ಒಂದ್ ಅಡಿನೂ ಬಿಡಲ್ಲ. ಹೋಲಿ ಬೇಡ. ಕೀಳ್ರ ಕಲ್ಲು ಕಲ್ಲು ನಾನು ಅರ್ಜಿ ಬರ್ತೀನಿ, ಸೈನ್ ಹಾಕಿ. ನಾವೇನ್ ಮಾಡಕ್ಕಾಗುತ್ತೆ? ಹೋಗಲ್ಲ ಅಂತ ನಾವು ಹೇಳ್ತೀವಿ. ಯಾವ್ದಾದ್ರು ಚಿಕ್ಕದಾರಿಗೆ ಬಂದು ಜಾಸ್ತಿ ಬರ್ತೀವಿ. ಹೋಗಲ್ಲ ಕೀಳ್ರ ಅದು ಕಲ್ಲ ಕೀಳ ಕಲ್ ಕೀಳ್ ಬರೋ
ಏ ನಮ್ಮ ಸೈಟಲ್ಲಿ ಇದಾವ ನಮ್ಮ ಅಮ್ಮನ ಕೇಳ್ತೀನಿ. ಕೀಳ್ರ ಕೀಳ್ರ